ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಇವತ್ತು ಮಂಗಳವಾರ ಬೆಳಿಗ್ಗೆ 6:30 ಆಗಿದೆ ಟೈಮ್ ಕರೆಕ್ಟಾಗಿ. ಈಗ ಫ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 5 ಗಂಟೆಗೆ ಎದ್ಬಿಡ್ತೀನಿ. 5 ಗಂಟೆಯಿಂದ 6:30ವರೆಗೂ ಸ್ವಲ್ಪ ಬ್ಯುಸಿ ಇರ್ತೀನಿ ಅಂಗಡಿಯಲ್ಲಿ. ಅದಕ್ಕೆ ನನಗೆ ಟೀ ಅದು ಇದು ಮಾಡ್ಕೊಳಕ್ಕಾಗಲ್ಲ. ಇವಾಗ ಸ್ವಲ್ಪ ಫ್ರೀ ಇದ್ನಲ್ವಾ, ಬೇಗ ಟೀ ಮಾಡೋಣ ಅಂತೇಳಿ ಬಂದಿದ್ದೀನಿ. ಮತ್ತು ಬರ್ತಾನೆ ಇರ್ತಾರೆ, ಮತ್ತು ಓಡಾಡ್ಕೊಂಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಅಂಗಡಿಯಲ್ಲಿ ಕೂತ್ಕೊಬಿಡ್ತೀನಿ ಒಂದು ಸ್ವಲ್ಪ ಹೊತ್ತು. ಅದಕ್ಕೆ ಇವಾಗ ಟೀ ಕುಡಿದ್ಬಿಟ್ಟು ಮತ್ತೆ ಈಗಿಂದ ಮತ್ತೆ 9:30ವರೆಗೂ ಮತ್ತೆ ಬ್ಯುಸಿ ಇರ್ತೀನಿ. ಯಾಕಂದರೆ ಸ್ಕೂಲ್ ಹುಡುಗರು ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಬರ್ತಾನೆ ಇರ್ತಾರೆ. ಅವರೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ನೆಕ್ಸ್ಟ್ ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಇವತ್ತು ಮಂಗಳವಾರ ಫುಲ್ ಡೇ ಫ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಹೋಗುತ್ತೆ ಅಂತ ಗೊತ್ತಿಲ್ಲ ನನಗೂ. ಆದಷ್ಟು ನಾನು ಫ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ವಾರ ಬೇರೆ ಇದೆ. ಇನ್ನು ಹೂವು ಏನೂ ಸಿಕ್ಕಿಲ್ಲ. ಹೂವು ಎಲ್ಲ ತರಿಸ್ಬೇಕು, ಮತ್ತು ನೆಲ ಎಲ್ಲ ಒರೆಸ್ಬೇಕು. ಕೆಲಸ ಜಾಸ್ತಿ ಇದೆ ಇವತ್ತು. ನೋಡೋಣ ಯಾವ ಥರ ಹೋಗುತ್ತೆ ಇವತ್ತು ಡೇ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತಿದ್ದೀನಿ. ಇನ್ನೇನು ಟೀ ಆಗ್ತಾಯಿದೆ. ಟೀ ಕುಡಿದ್ಬಿಟ್ಟು ಮತ್ತೆ ಸಿಗ್ತೀನಿ. ಟೀ ಮಾಡಿದ್ದಾಯಿತು. ಒಂದು ಬಿಸ್ಕೆಟ್ ತೊಗೊಂಬಂದೆ. ಬಿಸ್ಕೆಟ್ ಆದ್ರೆ ತಿನ್ನೋಣ ಅಂತೇಳ್ಬಿಟ್ಟು. ಯಾಕೆಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದೇಳ್ತೀನಲ್ವ, ಒಂದೊಂದು ದಿನ 4:45ಗೆ ಎದ್ಬಿಡ್ತೀನಿ. ನಿದ್ದೆ ಬರಲಿಲ್ಲ ಅಂದರೆ ಅದು ಆಟೋಮೆಟಿಕ್ಕಾಗಿ ಎಚ್ಚರಿಕೆ ಆಗಿಬಿಡುತ್ತೆ. ಅದಕ್ಕೆ ಬೇಗನೆ ಎಚ್ಚರಿಕೆ ಆದಾಗ ಇನ್ನೇನು ಮಲಗೋದು ಬಿಡು ಅಂತೇಳ್ಬಿಟ್ಟು ಎದ್ಬಿಡ್ತೀನಿ. ಮತ್ತು ಹಂಗೆ ಮಲಗಲ್ಲ ನಾನು. ಅದಕ್ಕೆ ಹಂಗಾಗಿ ಸ್ವಲ್ಪ ಹೊಟ್ಟೆ ಹಸಿಯೋ ಥರ ಕಾಣಿಸುತ್ತೆ. ಇಲ್ಲಾಂದರೆ ಹೊಟ್ಟೆ ಒಂಥರ ಸಂಕಟ ಆದಂಗೆ ಅನಿಸ್ತಿರುತ್ತೆ. ಮತ್ತು ಏನಾದರೂ ತಿನ್ನಬೇಕು ಅಂತ ಅನಿಸ್ತಿರುತ್ತೆ. ಯಾವಾಗಾದ್ರೂ ಒಂದು ಟೈಮ್ ಆ ಥರ ಅನಿಸ್ಬೇಕಾದ್ರೆ ನಾನೇನು ಮಾಡ್ತೀನಿ, ಬಿಸ್ಕೆಟ್ ಆದರೂ ತಿನ್ನೋಣ ಅಂತ ಬಿಸ್ಕೆಟ್ ತೊಗೊಂಡ್ಬಿಡ್ತೀನಿ. ತಿನ್ನೋಣ ಅಂತ ಇವತ್ತು ಹಾಗೆ ಮಾಡಿ ತಿನ್ನೋಣ ಅಂತೇಳ್ಬಿಟ್ಟು. ಆದರೆ ಯಾಕೋ ಇವತ್ತು ತಿನ್ನೋಕ್ಕೆ ಆಗಲಿಲ್ಲ. ಬರ್ತಾನೆ ಇದ್ದರು. ಬಿಡು ಸ್ವಲ್ಪ ಬರೀ ಟೀ ಒಂದು ಕುಡಿಯೋಣ ಅಂತ ಟೀ ಕುಡಿತಾ ಇದ್ದೆ. ಟೀ ಕುಡಿಯೋಕ್ಕೂ ಆಗಲ್ಲ ಒಂದೊಂದು ಟೈಮು. ಬರ್ತಾ ಇರ್ತಾರಲ್ಲ, ಮತ್ತೆ ಇಡೋದು, ಲೋಟ ಇಡೋದು, ಹಂಗೆ ಹೋಗೋದು, ಮತ್ತು ಅವ್ರು ಕೊಡೋದು ಬರೋದು ಅಷ್ಟರಲ್ಲೇ ಅದು ಟೀ ಎಲ್ಲ ತಣ್ಣಗಾಗ್ಬಿಟ್ಟಿರುತ್ತೆ. ಆದರೂ ಪರವಾಗಿಲ್ಲ ಬಿಡು, ಅಡ್ಜಸ್ಟ್ ಮಾಡ್ಕೊಂಡು ಕುಡಿಯೋಣ ಅಂತ ಕುಡಿತೀನಿ. ಅದರಲ್ಲಿ ಎಲ್ಲ ಏನೂ ಇಲ್ಲ. ಒಟ್ಟು ಏನೋ ಒಂಥರ ಮೈಂಡ್ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ. ಮತ್ತು ನನಗೆ ಸ್ವಲ್ಪ ನಿದ್ದೆ ಥರ ಇದ್ರೂ ಅದು ಮೈಂಡ್ ಫ್ರೆಶ್ ಆಗುತ್ತೆ ನನಗೆ ಟೀ ಕುಡಿದ್ರೆ. ಅದೊಂದು ನನಗೆ ಥರ ಅಭ್ಯಾಸ ಆಗಿಬಿಟ್ಟಿದೆ. ಟೀ ಇಲ್ಲ ಅಂದ್ರೇ ಒಂದು ನಿಮಿಷ ನನಗಿರೋಕ್ಕಾಗಲ್ಲ. ಅಲ್ಲಿಗೆ ಇವತ್ತು ಲೇಟೇ ಆಗಿಬಿಡ್ತು. ಬೆಳಗ್ಗೆನೇ ಮಾಡ್ತಾ ಇದ್ದೆ. ಇವತ್ತು ಮಾಡೋಕ್ಕಾಗಲಿಲ್ಲ ಸ್ವಲ್ಪ. ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ನೋಡ್ಬೋದು ಟೀ ಕುಡಿಯೋಕ್ಕೂ ಆಗ್ತಾಯಿಲ್ಲ. ಬರ್ತಾನೆ ಇದ್ರಲ್ವ, ಹಂಗಾಗಿ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಯ್ತು. ಒಂದೊಂದು ದಿನ ಅಂಗಡಿಗೆ ತಗೊಂಡೋಗ್ತೀನಿ, ಅಂಗಡಿ ಒಳಗೆ ಕುಡಿದ್ಬಿಡೋಣ ಅಂತ. ಯಾಕೆ ಸರಿ ಹೋಗಲ್ಲ ನನಗೆ ಅಲ್ಲಿ. ಕುಡಿತಾ ಇದ್ದರೆ ಬರ್ತಾನೆ ಇರ್ತಾರಲ್ಲ, ಮತ್ತು ಅವ್ರು ಏನಾದರೂ ಅಂದ್ಕೊತಾರೇನೋ ಅಂತ ಅನಿಸ್ಬಿಡುತ್ತೆ ನನಗೆ. ನನ್ನ ಬಗ್ಗೆ ನಾನು ಯೋಚನೆ ಮಾಡೋಕ್ಕಿಂತ ಬೇರೆಯವ್ರು ಏನು ಅನ್ಕೊತಾರೆ ಅನ್ನೋದ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಿರ್ತೀನಿ. ಅದೇ ನಂದು ಒಂದು ವೀಕ್ನೆಸ್ ಪಾಯಿಂಟ್ ಅಂತ ಹೇಳ್ಬೋದು. ಅದಕ್ಕೆ ಇದ್ದಿದ್ದೇ ಆಗಲಿ ಅಂತ ಹೇಳ್ಬಿಟ್ಟು ಬೇಗ ಕುಡಿದು ಹೋದೆ. ಇಲ್ಲಿ ನೋಡ್ಬೋದು ನಮ್ಮ ಬೆಕ್ಕಿನ ಮರಿ ಏನು ಮಾಡುತ್ತಂದರೆ, ಎಷ್ಟು ಅದನ್ನು ಹೊಡೆದು ಕೆಳಕ್ಕೆ ತಳ್ಳಿ ಹೋಗ್ಬಿಟ್ಟು ಅಲ್ಲೆಲ್ಲಾದ್ರೂ ಮಲ್ಕೋ ಅಂತ ಹೇಳಿದ್ರು ಅದು ಎಲ್ಲೂ ಹೋಗಿ ಮಲಗೋಲ್ಲ. ನೈಟ್ ಬಂದುಬಿಟ್ಟು ಅಲ್ಲಿ ಹತ್ಬಿಟ್ಟು ಬಟ್ಟೆ ಎಲ್ಲ ಕೆಡವಿತ್ತು ಕೆಳಕ್ಕೆ. ನಾನೇನು ಮಾಡಿದೆ, ಎದ್ಬಿಟ್ಟು ಸುಮ್ಮನೆ ಎಲ್ಲ ಒಂದು ಹತ್ರ ಇಟ್ಟಿದ್ದೆ. ಮತ್ತು ಅಷ್ಟೊತ್ತಲ್ಲಿ ಯಾರು ಜೋಡಿಸ್ತಾರೆ ಅಂತೇಳ್ಬಿಟ್ಟು ಇವಾಗ ಸದ್ಯ ಸ್ವಲ್ಪ ಫ್ರೀ ಆದ್ನಲ್ವ, ಟೀ ಎಲ್ಲ ಕುಡಿದು ಮತ್ತೆ ಒಂದು ಸ್ವಲ್ಪ ಹೊತ್ತು ಅಂಗಡಿಯಲ್ಲಿ ಇದ್ಬಿಟ್ಟು ಬಿಡಪ್ಪ ಇವೆಲ್ಲ ಜೋಡಿಸೋಣ ಅಂತ ಬಂದು ನೋಡಿದ್ರೆ ಮತ್ತೆ ಮಲಗಿತ್ತು. ಇನ್ನೇನು ಎಬ್ಬರಿಸಿದೆ. ಅದನ್ನು ಎಬ್ಬರಿಸ್ಬಿಟ್ಟು ಮತ್ತು ಅವೆಲ್ಲ ತೆಗೆದು ಎಲ್ಲ ನೀಟಾಗಿ ಮಡಿಸಿಡ್ತಾಯಿದ್ದೀನಿ. ಹಂಗೆ ಮನೇಲಿ ಸಾಕಿರೋ ಪ್ರಾಣಿಗಳು ಅಷ್ಟೇ. ಒಂದು ನಾಯಿ ಮರಿ ಆಗಲಿ, ಬೆಕ್ಕಿನ ಮರಿ ಆಗಲಿ, ಅವಕ್ಕೆಲ್ಲೂ ಹೊರಗಡೆ ಸೆಟ್ ಆಗೋಲ್ಲ ಜಾಗ. ಅವು ಎಲ್ಲಿದ್ರು ಎಲ್ಲಿ ಬೆಚ್ಚಗಿರುತ್ತೆ ಅಲ್ಲಿ ಹೋಗಿ ಮಲ್ಕೊತಿರ್ತವೆ. ಅದು ಈಗಂತೂ ಮಳೆಗಾಲ ಬೇರೆ ಅಲ್ವಾ, ಅವು ಎಲ್ಲಿ ಬೇಕಾದ್ರೆ ಅಲ್ಲೇ ಮಲ್ಕೊಳ್ತವೆ. ಮತ್ತು ನಾವು ಮಲಗಬೇಕಾದ್ರೆ ಬೆಡ್ಶೀಟ್ ಮೇಲೆಲ್ಲ ಬಂದು ಮಲಗ್ತಿರ್ತವೆ. ಅದು ಅಭ್ಯಾಸ. ಆ ಥರ ಮಲಗಬಾರ್ದು, ಆ ಥರ ಕರ್ಕೊಬಾರ್ದು ಅಂತ ಹೇಳ್ತಾರೆ. ಆದರೂ ಏನು ಮಾಡೋಕ್ಕಾಗಲ್ಲ, ಮುದ್ದಾಗಿ ಸಾಕಿರ್ತೀವಲ್ಲ, ನಮಗೆ ಆ ಕ್ಷಣಿಕ ಅನಿಸುತ್ತೆ ಅಷ್ಟೇ, ಹಂಗೆ ಮಾಡಬಾರ್ದೇನೋ ಆ ಥರ ಈ ಥರ ಅಂತ. ಅದು ಆಮೇಲೆ ಅಭ್ಯಾಸ ಆಗಿರೋದ್ರಿಂದ ಅದು ನಾವು ಜಾಸ್ತಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನೋಡಿ, ನಾನು ಎಷ್ಟು ನೀಟಾಗಿರೋ ಬಟ್ಟೆನೆಲ್ಲ ಜೋಡಿಸಿ ಇಟ್ಟಿದ್ರೆ ಡೈಲಿ ಅದ್ರ ಮೇಲೆ ಹೋಗಿ ಮಲಗ್ತಾಯಿದೆ. ಅವಕ್ಕೂ ಅದರ ಕೂದಲೆಲ್ಲ ಬೀಳಬಾರ್ದು, ಹಂಗೆ ಹಿಂಗೆ ಅಂತಾರೆ. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಆದಷ್ಟು ನಾನು ಕ್ಲೀನಾಗಿ ಇಡ್ತಿರ್ತೀನಿ. ಮತ್ತು ಬಟ್ಟೆ ತೊಗೊಬೇಕಾದ್ರೆ ಅದನ್ನೆಲ್ಲ ನೀಟಾಗಿ ಎಲ್ಲ ಹಿಂಗೆ ಬಿಟ್ಟು ಎಲ್ಲ ಹಾಕ್ತಿರ್ತೀನಿ. ನೋಡ್ತೀನಿ ನೀಟಾಗಿ ಕೂದಲಿಲ್ದಿರಂಗೆಲ್ಲ ತೆಗೆದ್ಬಿಟ್ಟು ನಾನು ಯೂಸ್ ಮಾಡೋದು. ಹಂಗೆ ಯೂಸ್ ಮಾಡಲ್ಲ, ಗೊತ್ತಿರುತ್ತಲ್ಲ ಈ ಥರ ಎಲ್ಲ ಮಾಡಬಾರ್ದಂತ. ನಾನು ಎಲ್ಲ ನೀಟಾಗಿ ಇಟ್ಟಿದ್ರೆ ಅದ್ರ ಮೇಲೆ ಹೋಗಿ ಮಲಗುತ್ತಂತ ನಾನು ನೋಡಿದ್ರೆ ಸೀದಾ ವೇಲು ಎಲ್ಲ ಕೆಳಕ್ಕೆ ಕೆಡವಿಬಿಟ್ಟು ಸೆಂಟ್ರಲ್ಲಿ ಹೋಗಿ ಮಲಗಿಬಿಟ್ಟಿತ್ತು. ಇನ್ನೇನು ಬಿಡು, ಏನು ಮಾಡೋಕ್ಕಾಗಲ್ಲ ಅಂತೇಳಿ ಎಲ್ಲ ಬಟ್ಟೆ ಎಲ್ಲ ಮಡಿಚ್ತಾ ಇದ್ದೀನಿ. ನನ್ನ ಮಗನವೆಲ್ಲ ಕೆಳಗಿದ್ದಾವೆ. ಅವನ ಹತ್ರ ಹೋಗಲ್ಲ, ಅವನ ಬಟ್ಟೆ ಮೇಲಂತೂ ಹೋಗಲ್ಲ. ಅವ್ನ ಬಟ್ಟೆ ಮೇಲೆ ಹೋಗೋಕ್ಕೂ ನಾನು ಬಿಡಲ್ಲ. ಅವನವೆಲ್ಲ ಒಂದು ಹತ್ರ ಬ್ಯಾಗಲ್ಲಿ ಹಾಕಿ ಇಟ್ಬಿಡ್ತೀನಿ ನೀಟಾಗೆ. ಯಾಕಂದರೆ ಮಕ್ಕಳಲ್ವ, ದೊಡ್ಡವರಾದರೆ ಹೆಂಗೋ ಇದು ಮಾಡ್ಕೋಬೋದು. ಮಕ್ಕಳ ವಿಚಾರದಲ್ಲಿ ನಾವು ಸ್ವಲ್ಪ ಕೇರ್ಫುಲ್ಲಾಗಿರೋದೇ ಒಳ್ಳೆಯದು. ಮತ್ತು ಅಂಗಡಿಗೆ ಬಂದರೆ ಮತ್ತೆ ಹೋದೆ.
ಹೋಗ್ಬಿಟ್ಟು ಐಟಮ್ ಕೊಟ್ಟು ಬಂದಮೇಲೆ ಮಟ್ಟು ಸಿಗ್ತಾಯಿದ್ದೀನಿ. ಇದೊಂದು ಕೆಲಸ, ಎಕ್ಸ್ಟ್ರಾ ಕೆಲಸಗಳಂದರೆ ಈ ಥರ ಮಾಡ್ತವೆ. ಸದ್ಯ ನಮ್ಮ ಅದೃಷ್ಟ ಏನಂದರೆ ಒಳಗೆ ಅದು ಏನು ಸುಸ್ಸು ಕಕ್ಕ ಏನು ಮಾಡ್ಕೊಳ್ಳಲ್ಲ, ಹೊರಗೆ ಹೋಗುತ್ತೆ. ಬೆಕ್ಕಿಂದಂತೂ ಅದೊಂದು ಅದೃಷ್ಟ ಅನ್ಕೋಬೋದು. ನಾಯಿ ಮರಿಗಳು ಆ ಥರ ಅಲ್ಲ, ಅವು ಎಲ್ಲೆಂದರಲ್ಲೇ ಇದು ಮಾಡ್ತಿರ್ತವೆ. ಬೆಕ್ಕುಗಳು ಮಾತ್ರ ಆ ಥರ ಇಲ್ಲ, ಹೊರಗಡೆ ಹೋಗ್ಬಿಟ್ಟೆ ಏನಾದರೂ ಮೋಷನ್ ಮಾಡಿಬಿಟ್ಟು ಮಣ್ಣು ಮುಚ್ಚಿ ಬರ್ತವೆ. ಈ ನಾಯಿಗೆ ಮರಿಗಳ ಆ ಥರ ಅಲ್ಲ, ಒಳಗೇ ಅವಕ್ಕೆ ಎಲ್ಲಿ ಇಷ್ಟ ಬರುತ್ತೋ ಅಲ್ಲೇ ಮಾಡಿಬಿಡ್ತವೆ. ಎಷ್ಟೋ ಸರಿ ನಾನು ನೋಡಿದ್ದೀನಿ, ನಮ್ಮ ಮನೆ ಮುಂದೆನೇ ಒಂದು ಮನೆಯವರು ನಾಯಿ ಸಾಕಿದ್ದಾರೆ. ಅವ್ರು ಬೆಳಗ್ಗೆ ಎದ್ದ ತಕ್ಷಣ ಸುಮ್ಮನೆ ಬೈತಿರ್ತಾರೆ, ಅದನ್ನು ಗೊತ್ತಾಗಲ್ಲ ನಿನಗೆ ಎಲ್ಲಂದ್ರೆಲ್ಲ ಇದು ಮಾಡ್ತೀಯಾ ಅಂತ ಸುಮ್ಮನೆ ಬೈದು ಹೊಡೆದು ಎಲ್ಲ ಇದು ಮಾಡ್ತಿರ್ತಾರೆ. ಹಂಗೆ ಸಾಕಿರೋ ಪ್ರಾಣಿಗಳು ಎಷ್ಟೇ ಇದು ಮಾಡಿದ್ರೂ ನಮಗೆ ಅವಾಗ ಅಷ್ಟು ಹಂಗೆ ಅನಿಸುತ್ತೆ. ಆಮೇಲೆ ಬಿಡು ಅಂತ ಇದು ಮಾಡ್ತೀವಿ, ಆಮೇಲೆ ನಾವೇ ಕ್ಲೀನ್ ಮಾಡ್ಕೊತ ಇರ್ತೀವಿ. ನೋಡಿ ಎಷ್ಟು ಬಟ್ಟೆ ಎಲ್ಲ ಕೆಡವಿತಾ, ರಾತ್ರಿ ಎಲ್ಲ ಎತ್ತಿಟ್ಬಿಟ್ಟು ಸುಮ್ಮನೆ ಮಲ್ಕೊಂಡಿದ್ದೆ. ಇವಾಗೆಲ್ಲ ಜೋಡಿಸ್ತಾ ಇದ್ದೀನಿ. ಈ ಥರ ನೀಟಾಗೆಲ್ಲ ಜೋಡಿಸ್ಬಿಟ್ಟು ವೇಲ್ ಹಾಕ್ಬಿಟ್ಟು ಇಟ್ಬಿಡ್ತೀನಿ. ಮತ್ತು ಅದು ಮಲ್ಕೊಂಡ್ರೂ ವೇಲ್ ಮೇಲೆ ಮಲ್ಕೊಳ್ಳುತ್ತೆ ಅಂತ ನಾನು ಅಂದ್ಕೊಂಡ್ರೆ ಅದು ಮಲಗಿಲ್ಲ. ಬಟ್ಟೆ ಎಲ್ಲ ಕೆಳಗೆ ಕೆಡಬಿಟ್ಟು ಮಲಗಿಬಿಟ್ಟಿದ್ದು. ಇವಳು ನನ್ನ ತಂಗಿ ಮಗಳು, ಜಸ್ಟ್ ಎಷ್ಟು ತಿಂಗಳಿರ್ಬೋದಂದರೆ ಬರೀ 4 ತಿಂಗಳಷ್ಟೇ. ಎಷ್ಟು ಚುರುಕಾಗಿದ್ದಾಳಂದರೆ ಈ ಹುಡುಗಿ, ಅಪ್ಪ ಅಷ್ಟಿಷ್ಟು ಚುರುಕಿಲ್ಲ. ಇವಳು ಏನಂದರೆ ಒಂದು ದಿನವೂ ಮನೆ ಒಳಗಿರಲ್ಲ, ಇರ್ತಾಳೆ ನೈಟ್ ಅಷ್ಟೇ. ಬೆಳಿಗ್ಗೆ ಆದ ತಕ್ಷಣ ಹೊರಗೆ ಕರ್ಕೊಂಬರ್ಬೇಕು. ಇಲ್ಲ ಒಳಗಂತೂ ಒಳಗಡೆ ಎತ್ಕೊಂಡೋದ್ರೆ ಸಾಕು ಅಳೋದು ಹಂಗೆಲ್ಲ ಮಾಡ್ತಿರ್ತಾಳೆ. ಮತ್ತು ಊರೆಲ್ಲ ಸುತ್ತಿಸ್ಬೇಕು, ಮತ್ತು ಆ ಮನೆ ಈ ಮನೆ ಅಂತ ಎಲ್ಲ ಸುತ್ತಿಸ್ಬೇಕು. ಹಂಗಾದ್ರೆ ಚೆನ್ನಾಗಿ ಆಡಿಕೊಂಡು ನಕ್ಕೊಂಡು ಕೇಕೆ ಹಾಕ್ಕೊಂಡಿರ್ತಾಳೆ. ಅವ್ರಿಗೆ ಅದು ಹೆಂಗೆ ಅನಿಸುತ್ತೇನೋ ಗೊತ್ತಿಲ್ಲ, ಎಷ್ಟು ಚುರುಕಿದ್ದಾರೆ ಅಂದರೆ ಈಗಿನ ಕಾಲದ ಮಕ್ಕಳು. ಅವ್ಳಿಗೆ ಅನಿಸುತ್ತೆ ನನ್ನ ಒಳಗೆ ಕರ್ಕೊಂಬಂದಿದ್ದಾರೆ, ನನ್ನ ಹೊರಗೆ ಕರ್ಕೊಂಡು ಹೋಗಲಿ, ನನ್ನ ಆ ಥರ ಎಲ್ಲ ಅವಳಿಗೆ ಏನು ಫೀಲಿಂಗ್ ಅನಿಸುತ್ತೋ ಗೊತ್ತಿಲ್ಲ. ಒಂದು ನಿಮಿಷನೂ ಮನೆ ಒಳಗಿರಲ್ಲ. ಮನೆ ಒಳಗೆ ಕರ್ಕೊಂಡೋದ್ರೆ ಸಾಕು ಸುಮ್ಮನೆ ಅಳೋದು, ಇಲ್ಲ ಆಟ ಮಾಡೋದು ಹಂಗೆ ಮಾಡ್ತಿರ್ತಾಳೆ. ಒಳಗೆ ಕರ್ಕೊಂಬಂದ ತಕ್ಷಣವೇ ಸುಮ್ಮನೆ ಆ ಕಡೆ ಈ ಕಡೆ ಮರ ಮತ್ತು ಕಾಗೆಗಳಂತೆ ಗುಬ್ಬಿಗಳಂತೆ ಅವು ನೋಡಿಕೊಂಡು ಇಲ್ಲಿ ಜನ ಮಾತಾಡಿಸ್ತಿರ್ತಾರಲ್ಲ ಅವ್ರನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಸುಮ್ಮನೆ ಕೇಕೆ ಹಾಕಿ ನಗ್ತಾ ಇರ್ತಾಳೆ. ಇಷ್ಟೊತ್ತಿಗೆ ಎದ್ದುಬಿಟ್ಟಿದ್ದಾಳೆ, ತುಂಬ ಬೇಗನೆ ಎದ್ದಿದ್ದಾಳೆ. ಇನ್ನೇನು ಅವಳು ಸ್ವಲ್ಪ ಆಟ ಆಡಿಸಿ ಅವಳದ್ದು ಟೈಮ್ ಸ್ಪೆಂಡ್ ಮಾಡಿದೆ. ಇನ್ನೇನು ಚಿಕ್ಕಮ್ಮ ನೀನೇನು ತಿಂಡಿ ಮಾಡಬೇಡ, ನಾನು ಮುದ್ದೆ ಮಾಡಿ ನುಗ್ಗೆ ಸೊಪ್ಪು ಕಿತ್ಕೊಂಬಂದಿನಿ, ಬಸ್ಸಾರು ಮಾಡ್ತೀನಿ ಅಂತ ಹೇಳಿತ್ತು. ಸ್ವಲ್ಪ ಮಿಕ್ಸಿಗೆ ಒಂದು ಹಾಕ್ಕೊಡು ಅಂತ ಬಂದುಬಿಟ್ಟು ಖಾರದ ಪುಡಿಗೆ ಮಿಕ್ಸಿಗೆ ಹಾಕ್ಕೊಡಮ್ಮ ಅಂತ ಬಂದು ಕೊಟ್ಟೋಗಿದ್ರು. ಏನು ಗೊತ್ತಾ, ಶೇಂಗಾ ಬೀಜ ಎಲ್ಲ ಹುರಿದಿತ್ತ ಸುಮ್ಮನೆ ನಾನು ಒಂದಿಷ್ಟು ಶೇಂಗಾ ಬೀಜ ಸುಮ್ಮನೆ ತಿನ್ಕೊಂಡೇ ಇದ್ವಿ ಇಷ್ಟೊತ್ತು. ಆಮೇಲೆ ಹಾಕ್ಬಿಡೋಣ ಬಿಡು, ಮತ್ತು ಕರೆಂಟು ಬೇರೆ ಸರಿಯಾಗಿರಲ್ಲ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ ಖಾರದ ಪುಡಿ ಅಷ್ಟೇ. ನುಗ್ಗೆ ಸೊಪ್ಪು ಬಸ್ಸಾರು ಮಾಡಿದ್ರು ಕೂಡ ನಾವು ಸೊಪ್ಪಿಗೆ ಸ್ವಲ್ಪ ಖಾರದ ಪುಡಿ ಅಂದರೆ ಶೇಂಗಾ ಬೀಜ ಮತ್ತು ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಖಾರದ ಪುಡಿ ಮಾಡಿ ಅದರೊಳಗೆ ಮಿಕ್ಸ್ ಮಾಡ್ತೀವಿ, ಚೆನ್ನಾಗಿರುತ್ತೆ. ಈ ಕಡೆ ಸೈಡ್ ಅಷ್ಟೇ ಎಲ್ಲರೂ. ಇನ್ನು ಕಾಯಿ ಇದ್ದರೆ ಕಾಯಿ ತುರಿ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತದೆ. ಸದ್ಯಕ್ಕೆ ಕಾಯಿಗಳು ಇಲ್ಲಿಲ್ಲ ಅಂತ ಸಿಗ್ತಾ ಇಲ್ಲ ನಮ್ಮ ಕಡೆ, ಕಾಯಿಗಳು ಕಡಿಮೆನೇ. ಹಬ್ಬಗಳಲ್ಲಿ ಮಾತ್ರ ಸಿಗುತ್ತೆ ಅಷ್ಟೇ. ಇಲ್ಲ ಏನಾದರೂ ಮಾರ್ಕೆಟ್ಗೆ ಹೋದಾಗ ಬೇಕೇ ಬೇಕು ಅಂತಂದರೆ ಏನಾದರೂ ದೇವ್ರಿಗೆ ದೇವಸ್ಥಾನಕ್ಕೆ ಕೊಡ್ಕೊಬರ್ಬೇಕು ಕಾಯಿ ಅಂತಂದರೆ ಅವಾಗ ಮಾತ್ರ ತಂದರೆ ಸಿಗುತ್ತಷ್ಟೇ. ಅದು ತಂದಿಟ್ಟಿರೋದನ್ನ ಹಾಕಿ ಸಾಂಬಾರಿಗೆ ಮಾಡ್ತೀವಿ. ಇವಾಗ ಸದ್ಯಕ್ಕೆ ಇರಲಿಲ್ಲ. ಇನ್ನೇನು ಕೊಬ್ಬರಿ ಅಂತೂ ಹಾಕೋಕ್ಕಾಗಲ್ಲ, ಸೊಪ್ಪಿಗೆ ಚೆನ್ನಾಗಿರಲ್ಲ ಟೇಸ್ಟು. ಅದಕ್ಕೆ ಶೇಂಗಾ ಬೀಜ ಪುಡಿ ಮಾಡಿ ಹಾಕ್ತೀನಿ, ಅಲ್ಲೇ ಮುದ್ದೆ ಮಾಡ್ತೀನಿ, ನೀನೇನು ಮಾಡ್ಕೋಬೇಡ ಅಂತ. ಹೆಂಗೆ ಅಲ್ಲಿ ಒಂದು ಸ್ವಲ್ಪ ಟೈಮು ನನಗೆ ಸೇವ್ ಆಯ್ತು ಅಂತ ಹೇಳ್ಬೋದು. ಇನ್ನೇನು ಒಬ್ಬಳೇ ಇರೋದ್ರಿಂದ ಸಾಕಾಗುತ್ತೆ ಅಂತೇಳಿ ಸುಮ್ಮನೆ ಅದೇ. ನೈಟ್ ಸ್ವಲ್ಪ ಅನ್ನ ಮಿಕ್ಕಿತ್ತು, ಅದನ್ನು ಮತ್ತು ಸ್ವಲ್ಪ ಮುದ್ದೆ ಅಡ್ಜಸ್ಟ್ ಆಯ್ತು ಇವತ್ತು. ಬಿಡು ಮಧ್ಯಾಹ್ನ ಏನಾದರೂ ಮಾಡ್ಕೊಳೋಣ ಅಂತ ಅಂದ್ಕೊಂಡು ಸಾಕಾಗುತ್ತೆ ಅಂತೇಳಿ ಇವಾಗ ಚಟ್ನಿ ಇದು ಖಾರದ ಪುಡಿ ಎಲ್ಲ ಹಾಕ್ಕೊಡ್ತಾಯಿದ್ದೀನಿ ಮಿಕ್ಸಿಗೆ. ಇಷ್ಟೇ, ಒಬ್ಬರು ಇಲ್ಲ ಇಬ್ಬಿಬ್ಬರಿದ್ರೆ ಒಂಥರ ಏನು ಮಾಡೋಕ್ಕೂ ಆಗಲ್ಲ. ಒಂದೊಂದು ಸತಿ ಏನು ಮಾಡೋಣ ಅಂತ ಅನಿಸ್ಬಿಡುತ್ತೆ. ಒನ್ ಟೈಮ್ ಅಲ್ವಾ ಬಿಡು ಅಂತೇಳಿ ಸುಮ್ಮನೆ. ಇನ್ನು ನನ್ನ ಮಗ ಎದ್ದಿಲ್ಲ, ಇನ್ನು ಮಲ್ಕೊಂಡಿದ್ದಾನೆ ನೋಡಿ. ಅದು ಜೋಲಿಗೆ ಹಾಕಿ ಅವ್ನಿಗೆ ಫ್ಯಾನ್ ಇರಲೇಬೇಕು. ನಾನು ಡೈರೆಕ್ಟಾಗಿ ಫ್ಯಾನ್ ಗಾಳಿ ಹೋಗ್ಬಾರ್ದು ಅಂತೇಳ್ಬಿಟ್ಟು ಹಿಂಗೆ ವೇಲ್ ಸುತ್ತಿದ್ದೀನಿ. ಇನ್ನೇನು ನಾನು ಊಟ ಮಾಡೋಷ್ಟೊತ್ತಿಗೆ 10 ಗಂಟೆನೇ ಆಗಿಬಿಟ್ಟಿತ್ತು. ಮುದ್ದೆ ಎಲ್ಲ ತಣ್ಣಗಾಗಿತ್ತು, ಅದ್ರ ಪರವಾಗಿಲ್ಲ ಬಿಡು ಅಂತೇಳ್ಬಿಟ್ಟು ಊಟ ಮಾಡಿದೆ. ಇನ್ನೇನು ಊಟ ಮಾಡಿಬಿಟ್ಟು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ನೆಲೆಲ್ಲ ಒರೆಸಿದ್ದೆ, ಆಗಲೇ ಒರೆಸ್ಬಿಟ್ಟು ಎಲ್ಲ ಇಟ್ಟಿದ್ದೀನಿ. ಇನ್ನು ಪಾತ್ರೆ ಏನೂ ಜೋಡಿಸಿರಲಿಲ್ಲ, ಆಮೇಲೆ ಜೋಡಿಸ್ಕೊಂಡ್ರಾಯ್ತಿದ್ದೆ ಅನ್ನಕ್ಕಂತೇಳಿ ಸುಮ್ಮನೆ ಆದೆ. ಸ್ವಲ್ಪನೇ ಜಾಗ ಇರೋದ್ರಿಂದ ಬೇಗನೆ ಕೆಲಸ ಮುಗಿಯುತ್ತೆ, ಏನು ಅಷ್ಟೊಂದೇನು ಇದಿರಲ್ಲ. ಅಂದರೆ ನೀಟಾಗಿ ಜೋಡಿಸ್ಕೋಬೇಕಷ್ಟೇ. ಎಷ್ಟು ನೀಟಾಗಿ ಜೋಡಿಸ್ಕೊಂಡ್ರು ಒಂದೊಂದು ಸರಿ ಎಲ್ಲ ಕಲಪಿಲೆ ಆಗ್ತವೆ. ಆದ್ರೂ ಇರೋದ್ರೆಲ್ಲ ನಾವು ನೀಟಾಗಿ ಇಟ್ಕೋಬೇಕಂತೇಳಿ ಇಷ್ಟು ಮಾಡಿದ್ದೀನಿ ಅಷ್ಟೇ. ಎಲ್ಲ ಗ್ಯಾಸ್ ಎಲ್ಲ ತೊಳೆದ್ಬಿಟ್ಟು ಕಟ್ಟೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದಿದ್ದೆ, ನಿಧಾನಕ್ಕೆ ಮಾಡ್ಕೊಳೋಣ ಅಂತೇಳಿ. ಇವನು ಬಂದುಬಿಟ್ಟು ಅಮ್ಮ ಮಲ್ಕೊತೀನಿ ಅಂತ ಆಟ ಮಾಡ್ತಾಯಿದ್ದ. ಇನ್ನೊಂದು ಸ್ವಲ್ಪ ಆಟ ಆಡೋದು ನಾನು ಇಲ್ಲ, ಜೋಲಿಗೆ ಹಾಕ್ಬಾ ಅಂತ ಕರಿತಾ ಇದ್ದಾನೆ ಸುಮ್ಮನೆ. ಹಾಗೆ ನಾನು ಸ್ವಲ್ಪ ಆಟ ಆಡಿಸಿ ಮಲಗಿಸಿದ್ರೆ ಚೆನ್ನಾಗಿ ಮಲ್ಕೊತಾನೆ, ಬೇಗ ಎದ್ದೊಳಲ್ಲ. ಅಷ್ಟರೊಳಗೆ ಏನಾದರೂ ಕೆಲಸ ಇದ್ದರೆ ಮಾಡ್ಕೋಬೋದು, ಇಲ್ಲ ಅಂಗಡಿಯಲ್ಲಿ ಏನಾರ ಒಂದು ಕೆಲಸ ಇದ್ದರೆ ಮುಗಿಸ್ಕೋಬೋದು ಅಂತೇಳ್ಬಿಟ್ಟು ನನ್ನ ಇದು. ಆದರೂ ಎಷ್ಟೊತ್ತಾದರೂ ಮಲಗಲೇ ಇಲ್ಲ, ಸ್ವಲ್ಪ ಸತಾಯಿಸ್ತಾ ಇದ್ದ.
ಮತ್ತು ಬರೀ ಆಟ ಆಡೋದು ಗೊಗ್ಗ ಗೊಗ್ಗ ಅನ್ನೋದು ಇರುತ್ತಲ್ಲ ಚಿಕ್ಕ ಮಕ್ಕಳ ಇದು ಹಂಗೆಲ್ಲ ಮಾಡ್ತಾಯಿದ್ದೆ. ಮತ್ತು ನಾನು ಕ್ಯಾಮ್ರಾ ಹಿಡಿದ್ರೆ ಓಡೋಡಿ ಹೋಗ್ತಾ ಇದ್ದ. ಭಾಳ ಇದು ಮಾಡ್ತಾಯಿರ್ತಾನೆ. ಒಂದೊಂದು ಸರಿ ಚೆನ್ನಾಗಿರ್ತಾನೆ, ಒಂದು ಸತಿ ತುಂಬ ಹಠ ಮಾಡ್ತಿರ್ತಾನೆ. ಏನೂ ಮಾಡೋಕ್ಕಾಗಲ್ಲ, ಮಕ್ಳು ಅಂದಮೇಲೆ ಇಷ್ಟೇ. ಆದ್ರೂ ತುಂಬ ಚುರುಕಾಗಿರ್ತಾನೆ, ತುಂಬ ಆ್ಯಕ್ಟಿವ್ ಆಗಿರ್ತಾನೆ. ಸ್ವಲ್ಪ ಹುಷಾರಿಲ್ದಾಗ ಮಾತ್ರ ಸ್ವಲ್ಪ ಹಠ ಅದೆಲ್ಲ ಮಾಡ್ತಾನೆ ಅಷ್ಟೇ. ಅದು ಬಿಟ್ಟರೆ ಮಿಕ್ಕಿ ಟೈಮಲ್ಲೆಲ್ಲ ಚೆನ್ನಾಗಿರ್ತಾನೆ. ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ.